ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 10ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಒಂದು ಪರಿಚಯ ಎಂಬಂತಹ ಚಾಪ್ಟರ್ ಇಂದ ಈ ಕೆಳಗಿನ ಪ್ರಶ್ನೆಗಳನ್ನು 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ಅಧಿಕೃತ ಮತ್ತು ಅಧಿಕೃತವಲ್ಲದ ಸಂಸ್ಥೆಗಳ ಪಾತ್ರವೇನು ಅಂತ ಕೇಳ್ತಾ ಇದ್ದಾರೆ ಮಕ್ಕಳೇ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ಅಧಿಕೃತ ಮತ್ತು ಅಧಿಕೃತವಲ್ಲದ ಸಂಸ್ಥೆಗಳ ಪಾತ್ರವೇನು? ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ಅಧಿಕೃತ ಮತ್ತು ಅಧಿಕೃತವಲ್ಲದ ಸಂಸ್ಥೆಗಳು ತಮ್ಮದೇ ಆದ ಪ್ರಭಾವವನ್ನ ಬೀರುತ್ತಿವೆ. ಉದಾಹರಣೆಗೆ ವಿಶ್ವಸಂಸ್ಥೆಯ ವಿಶ್ವ ಬ್ಯಾಂಕ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತಹ ಸಂಸ್ಥೆಗಳು ಅಧಿಕೃತ ಸಂಸ್ಥೆಗಳಾಗಿವೆ. ಓಕೆನಾ? ಸೊ ವಿಶ್ವಸಂಸ್ಥೆಯ ವಿಶ್ವ ಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಂತಹ ಸಂಸ್ಥೆಗಳು ಅಧಿಕೃತ ಸಂಸ್ಥೆಗಳಾಗಿವೆ. ಹಿಂಸಾತ್ಮಕ ಸಂಘಟನೆಗಳು ಜಾಗತಿಕ ಶಾಂತಿ ಭದ್ರತೆಗೆ ಅಪಾಯವನ್ನು ಉಂಟು ಮಾಡುವಂತಹ ಅಧಿಕೃತವಲ್ಲದ ಸಂಸ್ಥೆಗಳಾಗಿವೆ. ಓಕೆ, ಸೊ ಹಿಂಸಾತ್ಮಕ ಸಂಘಟನೆಗಳು, ಅನೇಕ ಹಿಂಸಾತ್ಮಕ ಸಂಘಟನೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವೆ ಮಕ್ಕಳೇ. ಇವು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಅಪಾಯವನ್ನುಂಟು ಮಾಡುತ್ತವೆ. ಈ ಸಂಸ್ಥೆಗಳು ಅಧಿಕೃತವಲ್ಲದ ಸಂಸ್ಥೆಗಳಾಗಿವೆ. ಓಕೆ, ಈ 2 ತರಹದ ಸಂಸ್ಥೆಗಳು ವಿಶ್ವ ರಾಜಕೀಯದ ಮೇಲೆ ತಮ್ಮದೇ ಆದ ಒಂದು ಪ್ರಭಾವವನ್ನ ಬೀರುತ್ತವೆ. ಓಕೆ, ಅಧಿಕೃತ ಸಂಸ್ಥೆಗಳು ಮತ್ತು ಅಧಿಕೃತವಲ್ಲದ ಸಂಸ್ಥೆಗಳು ತಮ್ಮದೇ ಆದ ಪ್ರಭಾವವನ್ನ ಬೀರುತ್ತವೆ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು.